ಹಾಯ್ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ TETಗೆ ಸಂಬಂಧಿಸಿದಂತಹ 6ರಿಂದ 8ನೇ ತರಗತಿವರೆಗಿನ ಅಂದರೆ ಪತ್ರಿಕೆ 2ರ ಶಿಶು ಮನೋವಿಜ್ಞಾನ ಮತ್ತು ಪೆಡಗಾಗಿ ಎಂಬ ವಿಷಯದ 30 ಪ್ರಶ್ನೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಇದು ನಿಮಗೆ ಮುಂಬರುವಂಥ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತ ಆಗ್ತದೆ ಅಂತ ಹೇಳ್ತಾ ಕೊನೆ ತನಕ ವಿಡಿಯೋನ ನೋಡಿ. ಹಾಗೆ ಇನ್ನೂ ಕೂಡ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಾವು ಇನ್ನು 2ರಿಂದ 3 ತಿಂಗಳಲ್ಲಿ ಈ ಒಂದು PSTR ಆಗಿರ್ಬೋದು, GPSTR ಆಗಿರ್ಬೋದು, ಈ ಪರೀಕ್ಷೆಗೆ ಅವಶ್ಯಕವಾಗಿರುವಂಥ ಎಲ್ಲ ವಿಡಿಯೋಗಳನ್ನು, ಎಲ್ಲ ಒಂದು ಸಿಲೆಬಸ್ಗಳನ್ನು ಕವರ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದೀವಿ. ನಿಮಗೆ ಎಲ್ಲ ವಿಷಯನೂ ಕೂಡ ಒಂದೇ ಕಡೆ ಸಿಗುವಂತಹ, ಅದು ಉಚಿತವಾಗಿ ಸಿಗುವಂಥ ಒಂದು ಆಶಯದೊಂದಿಗೆ ಈ ಒಂದು ಚಾನಲನ್ನು ಶುರು ಮಾಡಿರುವಂಥದ್ದು. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ನಮಗೆ ಪ್ರೋತ್ಸಾಹನ ಕೊಡಬೇಕು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಶುರು ಮಾಡೋಣ. ಮೊದಲಿಗೆ ಅನುವಂಶೀಯ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಪ್ರಾಬಲ್ಯ ಮತ್ತು ಪ್ರತ್ಯೇಕೀಕರಣ ತತ್ವವನ್ನು ನೀಡಿದವರು. ಅನುವಂಶೀಯ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಪ್ರಾಬಲ್ಯ ಮತ್ತು ಪ್ರತ್ಯೇಕೀಕರಣ ತತ್ವಗಳನ್ನು ನೀಡಿದವರು ಯಾರು ಅಂತ. ಆಯ್ಕೆಗಳು: ಗ್ಯಾಲ್ಟನ್, ಮೆಂಡಲ್, ಡಾರ್ವಿನ್, ಲ್ಯಾಮಾರ್ಕ್. ಗ್ಯಾಲ್ಟನ್, ಮೆಂಡಲ್, ಡಾರ್ವಿನ್, ಲ್ಯಾಮಾರ್ಕ್ ಈ 4 ಆಯ್ಕೆಗಳಲ್ಲಿ ಅನುವಂಶೀಯ ಸಿದ್ಧಾಂತಕ್ಕೆ ಸಂಬಂಧಿಸಿದಂತಹ ಪ್ರಾಬಲ್ಯ ಮತ್ತು ಪ್ರತ್ಯೇಕೀಕರಣ ತತ್ವವನ್ನು ನೀಡಿದಂಥವ್ರು ಯಾರು ಅಂತ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೆಂಡಲ್. ಆಪ್ಷನ್ ಬಿ ಸರಿಯಾದ ಉತ್ತರ ಆಗ್ತದೆ. ಗ್ರೆಗರ್ ಮೆಂಡಲ್ ಅವರನ್ನ ತಳಿಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಏನಂತ? ತಳಿಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಇವರು ಬಟಾಣಿ ಗಿಡಗಳ ಮೇಲೆ ಈ ಒಂದು ಪ್ರಯೋಗವನ್ನು ಮಾಡಿ ಈ ಅನುವಂಶೀಯ ಸಿದ್ಧಾಂತವನ್ನು ಕೊಡ್ತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗ್ತದೆ. ಬಾಲ್ಯಾವಸ್ಥೆಯಲ್ಲಿ ಬೆಳವಣಿಗೆ ಮತ್ತು ವಿಕಾಸದ ದರ. ಬಾಲ್ಯಾವಸ್ಥೆಯಲ್ಲಿ ಬೆಳವಣಿಗೆ ಮತ್ತು ವಿಕಾಸದ ದರ ಯಾವ ಥರ ಇರ್ತದೆ ಅಂತ. ಪೂರ್ವ ಬಾಲ್ಯಾವಸ್ಥೆಯಲ್ಲಿ ವೇಗವಾಗಿದ್ದು ಉತ್ತರ ಬಾಲ್ಯಾವಸ್ಥೆಯಲ್ಲಿ ನಿಧಾನವಾಗುವಂಥದ್ದು. ಪೂರ್ವ ಬಾಲ್ಯಾವಸ್ಥೆಯಲ್ಲಿ ನಿಧಾನವಾಗಿದ್ದು ಉತ್ತರ ಬಾಲ್ಯಾವಸ್ಥೆಯಲ್ಲಿ ವೇಗವಾಗುವಂಥದ್ದು. ಪೂರ್ವ ಮತ್ತು ಉತ್ತರ ಬಾಲ್ಯಾವಸ್ಥೆಯಲ್ಲಿ ಎರಡರಲ್ಲೂ ಕೂಡ ಸಮಾನವಾಗಿರುವಂಥದ್ದು. ಪೂರ್ವ ಮತ್ತು ಉತ್ತರ ಬಾಲ್ಯಾವಸ್ಥೆಯಲ್ಲಿ ಎರಡರಲ್ಲೂ ಕೂಡ ನಿಧಾನವಾಗಿರುವಂಥದ್ದು. ಬಾಲ್ಯ ವ್ಯವಸ್ಥೆಯಲ್ಲಿ ಬೆಳವಣಿಗೆ ಮತ್ತು ವಿಕಾಸ ಯಾವ ಥರ ಇರ್ತದೆ ಅನ್ನೋದು ಪ್ರಶ್ನೆ ಆಗ್ತದೆ. ಈ 4 ಆಯ್ಕೆಗಳಲ್ಲಿ ಈ ಬಾಲ್ಯ ವ್ಯವಸ್ಥೆಯಲ್ಲಿ ಬೆಳವಣಿಗೆ ಮತ್ತು ವಿಕಾಸ ಎಂಬುದು ನೋಡಿ, ಪೂರ್ವ ವ್ಯವಸ್ಥೆಯಲ್ಲಿ ವೇಗವಾಗಿದ್ದು ಉತ್ತರ ಬಾಲ್ಯ ವ್ಯವಸ್ಥೆಯಲ್ಲಿ ನಿಧಾನವಾಗುವಂಥದ್ದು. ಆಪ್ಷನ್ ಎ. ಓಕೆನಾ? ಪೂರ್ವ ಬಾಲ್ಯ ವ್ಯವಸ್ಥೆಯಲ್ಲಿ ವೇಗವಾಗಿರುವಂಥದ್ದು, ಉತ್ತರ ಬಾಲ್ಯ ವ್ಯವಸ್ಥೆಯಲ್ಲಿ ಹೋಗ್ತಾ ಹೋಗ್ತಾ ಅದು ನಿಧಾನವಾಗುವಂಥದ್ದು. ಓಕೆನಾ? ಆಪ್ಷನ್ ಎ ಸರಿಯಾದ ಉತ್ತರ. ಈ ಕೆಳಗಿನಗಳಲ್ಲಿ ಯಾವುದು ಜ್ಞಾನಾತ್ಮಕ ಬೆಳವಣಿಗೆಯ ಅಂಶವಲ್ಲ? ಈ ಕೆಳಗಿನವುಗಳಲ್ಲಿ ಯಾವುದು ಜ್ಞಾನಾತ್ಮಕ ಬೆಳವಣಿಗೆಯ ಅಂಶವಲ್ಲ? ಸಂವೇದನೆ ಮತ್ತು ಗ್ರಹಿಕೆ, ಪರಿಕಲ್ಪನೆ ಬೆಳವಣಿಗೆ, ಭಾಷಾ ಬೆಳವಣಿಗೆ, ದೇಹದಾಢ್ಯತೆಯ ಪ್ರಮಾಣದಲ್ಲಿ ಬದಲಾವಣೆ. ಯಾವುದು ಜ್ಞಾನಾತ್ಮಕ ಬೆಳವಣಿಗೆಯ ಅಂಶವಲ್ಲ ಅಂತ. ಓಕೆನಾ? 3 ಜ್ಞಾನಾತ್ಮಕ ಬೆಳವಣಿಗೆಯ ಅಂಶ ಆಗಿರುವಂಥದ್ದು, ಒಂದು ಮಾತ್ರ ಜ್ಞಾನಾತ್ಮಕ ಬೆಳವಣಿಗೆಯ ಅಂಶ ಅಲ್ಲ. ಅದು ಯಾವುದು ಅಂತ? ಸಂವೇದನೆ ಮತ್ತು ಗ್ರಹಿಕೆನ, ಅಥವಾ ಪರಿಕಲ್ಪನಾ ಬೆಳವಣಿಗೆನ, ಭಾಷಾ ಬೆಳವಣಿಗೆನ, ದೇಹದಾಢ್ಯತೆಯ ಪ್ರಮಾಣದಲ್ಲಿ ಆಗುವಂಥ ಬದಲಾವಣೆನ. ಓಕೆನಾ? ಈ ಆಯ್ಕೆಗಳನ್ನು ಗಮನಿಸಿದಾಗ ನಮಗೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದೇಹದಾಢ್ಯತೆಯ ಪ್ರಮಾಣದಲ್ಲಿ ಬದಲಾವಣೆಯಾಗುವಂಥದ್ದು. ಇದು ಒಂದು ದೈಹಿಕ ಬೆಳವಣಿಗೆಯ ಅಂಶವಾಗಿದ್ದು ಇದು ಜ್ಞಾನಾತ್ಮಕವಲ್ಲ. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ವಿಕಾಸಾತ್ಮಕ ಕಾರ್ಯಗಳಲ್ಲಿ ಸೂಕ್ತ ಲಿಂಗ ಪಾತ್ರಗಳ ಕಲಿಕೆಯ ಹಂತ ಯಾವುದು? ವಿಕಾಸಾತ್ಮಕ ಕಾರ್ಯಗಳಲ್ಲಿ ಸೂಕ್ತ ಲಿಂಗ ಪಾತ್ರಗಳ ಕಲಿಕೆಯ ಹಂತ ಯಾವಾಗ ಆಗ್ತದೆ ಅಂತ. ಆಯ್ಕೆಗಳನ್ನು ನೋಡ್ತಾ ಹೋದ್ರೆ ಪೂರ್ವ ಬಾಲ್ಯಾವಸ್ಥೆ, ಉತ್ತರ ಬಾಲ್ಯಾವಸ್ಥೆ, ಪೂರ್ವ ತಾರುಣ್ಯಾವಸ್ಥೆ, ಉತ್ತರ ತಾರುಣ್ಯಾವಸ್ಥೆ. ಓಕೆನಾ? ಈ 4 ಆಯ್ಕೆಗಳಿದ್ದಾವೆ. ಈ 4 ಆಯ್ಕೆಗಳಲ್ಲಿ ಯಾವಾಗ ಸೂಕ್ತ ಲಿಂಗ ಪಾತ್ರಗಳ ಒಂದು ಕಲಿಕೆಯ ಹಂತ ಆಗುವಂಥದ್ದು, ಯಾವ ಹಂತದಲ್ಲಿ ಅಂತ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಉತ್ತರ ಬಾಲ್ಯಾವಸ್ಥೆಯಲ್ಲಿ ಈ ಒಂದು ಲಿಂಗ ಪಾತ್ರಗಳ ಕಲಿಕೆ ಹಂತ ಶುರುವಾಗುವಂಥದ್ದು. ಮುಂದಿನ ಪ್ರಶ್ನೆ, ಜೀವನದ ಯಶಸ್ಸಿಗೆ ಪೂರಕವಾಗಿ ಬುದ್ಧಿಶಕ್ತಿ ಸೂಚ್ಯಂಕ ಮತ್ತು ಭಾವನಾತ್ಮಕ ಸೂಚ್ಯಂಕ ಇವುಗಳಿಗಿರುವಂಥ ಸಂಬಂಧ. ಓಕೆನಾ? IQ ಮತ್ತು EQಗಳಿಗಿರುವಂಥ ಸಂಬಂಧ ಜೀವನದ ಯಶಸ್ಸಿನಲ್ಲಿ. ಆಯ್ಕೆಗಳನ್ನು ನೋಡ್ತಾ ಹೋದ್ರೆ ಭಾವನಾತ್ಮಕ ಸೂಚ್ಯಂಕ ಅನ್ನೋದು ಬುದ್ಧಿಶಕ್ತಿ ಸೂಚ್ಯಂಕಕ್ಕಿಂತ ಮಹತ್ವವಾದದ್ದು.
ಬುದ್ಧಿಶಕ್ತಿ ಸೂಚ್ಯಂಕ ಎಂಬುವಂಥದ್ದು ಭಾವನಾತ್ಮಕ ಸೂಚ್ಯಂಕಕ್ಕಿಂತ ಮಹತ್ವವಾದಂಥದ್ದು. ಇವೆರಡರಲ್ಲಿ ಯಾವುದೇ ರೀತಿಯ ಪರಿಣಾಮವಿಲ್ಲ. ಇವೆರಡು ಸಮಾನವಾಗಿ ಪ್ರಭಾವ ಬೀರುವಂಥದ್ದು. ಜೀವನದ ಯಶಸ್ಸಿನಲ್ಲಿ ಯಾವುಗಳ ಒಂದು ಸಂಬಂಧ ಪ್ರಮುಖವಾಗಿರುವಂಥದ್ದು ಅಂತ, ಅಥವಾ ಬುದ್ಧಿಶಕ್ತಿ ಅಥವಾ ಭಾವನಾತ್ಮಕ ಸೂಚ್ಯಂಕ, ಇವುಗಳಲ್ಲಿ ಯಾವುದು ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿರುವಂಥದ್ದು ಅಂತ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡ್ತಾ ಹೋದ್ರೆ ಆಪ್ಷನ್ ಎ ಆಗ್ತದೆ. ಭಾವನಾತ್ಮಕ ಸೂಚ್ಯಂಕ ಎಂಬುದು ಬುದ್ಧಿಶಕ್ತಿ ಸೂಚ್ಯಂಕಕ್ಕಿಂತ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂಥದ್ದು. ಆಪ್ಷನ್ ಎ ಸರಿಯಾದ ಉತ್ತರ ಆಗ್ತದೆ. ಮುಂದುವರೆದು 6ನೇ ಪ್ರಶ್ನೆ. ಥಾರ್ನ್ಡೈಕ್ ರವರ ಕಲಿಕೆಯ ನಿಯಮಗಳಲ್ಲಿ ಉಪಯೋಗ ಮತ್ತು ಅನುಪಯೋಗ ನಿಯಮ ಸಂಬಂಧಿಸಿರುವುದು. ಓಕೆನಾ, ಥಾರ್ನ್ಡೈಕ್ ರವರ ಕಲಿಕೆ ನಿಯಮದ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಇವೆಲ್ಲ ಸಿದ್ಧಾಂತಗಳು ಅಥವಾ ಕಲಿಕೆ ನಿಯಮಗಳ ಬಗ್ಗೆ ನಾವು ತರಗತಿಯನ್ನು ಕೊಡ್ತಾ ಹೋಗ್ತೀವಿ. ಈ ಪ್ರಶ್ನೆಯನ್ನು ನಾವು ನೋಡ್ತಾ ಹೋದಾಗ ಅವರ ಒಂದು ಕಲಿಕೆಯ ನಿಯಮದಲ್ಲಿ ಉಪಯೋಗ ಮತ್ತು ಅನುಪಯೋಗ ನಿಯಮದ ಸಂಬಂಧವಿರುವಂಥದ್ದು, ಯಾವ ತರ ಸಂಬಂಧ ಇದೆ ಅಂತ ಆಯ್ಕೆಗಳನ್ನು ನೋಡ್ತಾ. ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ, ಪರಿಣಾಮ ನಿಯಮ, ಸಂಯೋಜನೆಯ ನಿಯಮ. ಥಾರ್ನ್ಡೈಕ್ ರವರ ಕಲಿಕೆಯ ನಿಯಮಗಳಲ್ಲಿ ಈ ಉಪಯೋಗ ಮತ್ತು ಅನುಪಯೋಗ ನಿಯಮ ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೋಡ್ತಾ ಹೋದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಭ್ಯಾಸ ನಿಯಮ. ಅಭ್ಯಾಸ ನಿಯಮ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಸೊ ನಾವು ಅಭ್ಯಾಸವನ್ನ ಮಾಡ್ತಾ ಇದ್ರೆ ಮಾತ್ರ ಯಾವುದೇ ಒಂದು ಕಲಿಕೆಯು ನಮ್ಮಲ್ಲಿ ಉಳಿಯುವಂಥದ್ದು. ಇಲ್ಲಾಂದ್ರೆ ಅದೇನಾಗ್ತದೆ, ಅದು ಅನುಪಯೋಗ ಆಗುವಂಥದ್ದು ಅಥವಾ ನಮಗೆ ಮರ್ತೋಗುವಂಥದ್ದು. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗ್ತದೆ. ಕ್ರಮಾನುಗತ ಬೋಧನೆಯು ಇದರ ಕೊಡುಗೆಯಾಗಿದೆ. ಆಯ್ಕೆಗಳು: ಸಾಂಪ್ರದಾಯಿಕ ಅನುಬಂಧನ ಕಲಿಕೆ, ಕ್ರಿಯಾಜನ್ಯ ಅನುಬಂಧನ ಕಲಿಕೆ, ಒಳನೋಟ ಕಲಿಕೆ, ಸಾಮಾಜೀಕರಣ. ಕ್ರಮಾನುಗತ ಬೋಧನೆಯು ಇದರ ಒಂದು ಕೊಡುಗೆಯಾಗಿರುವಂಥದ್ದು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಅಂತ. ಈ ಒಂದು ಕಲಿಕೆಯನ್ನ ಅಥವಾ ಈ ಕ್ರಿಯಾಜನ್ಯ ಅನುಬಂಧನ ಕಲಿಕೆಯನ್ನ ನಮಗೆ ನೀಡಿದಂಥವ್ರು ಯಾರು ಅಂತಂದ್ರೆ BF ಸ್ಕಿನ್ನರ್ ಅನ್ನೋರು ಈ ಒಂದು ಸಿದ್ಧಾಂತವನ್ನು ಕೊಡ್ತಾರೆ. ಸೊ ಆ ಒಂದು ಸಿದ್ಧಾಂತದಿಂದ ಈ ಕ್ರಮಾನುಗತ ಬೋಧನೆಯ ಉಗಮ ಆಗಿರುವಂಥದ್ದು. ಓಕೆನಾ. ಪಾವ್ಲೋನ್ ರವರ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಸಿದ್ಧಾಂತದಲ್ಲಿ ಗಂಟೆಯ ಶಬ್ದ. ಪಾವ್ಲೋನ್ ರವರ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಸಿದ್ಧಾಂತದಲ್ಲಿ ಗಂಟೆಯ ಶಬ್ದ, ಸಹಜ ಉದ್ದೀಪನ, ಅನುಬಂಧಿತ ಉದ್ದೀಪನ, ಸಹಜ ಅನುಕ್ರಿಯೆ, ಅನುಬಂಧಿತ ಅನುಕ್ರಿಯೆ. ಈ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅನುಬಂಧಿತ ಉದ್ದೀಪನ ಅಂತ. ಸೊ ಮುಂದಿನ ಪ್ರಶ್ನೆ. ಗಿಲ್ಫ್ರೆಡ್ ರವರ ಬುದ್ಧಿಶಕ್ತಿ ಮಾದರಿಯ 3 ಪ್ರಮುಖ ಆಯಾಮಗಳ ಸರಿಯಾದ ಕ್ರಮ. ಓಕೆನಾ. ಗಿಲ್ಫ್ರೆಡ್ ರವರ ಬುದ್ಧಿಶಕ್ತಿ ಮಾದರಿಯ 3 ಪ್ರಮುಖ ಆಯಾಮಗಳನ್ನ ಅವರು ಕೊಟ್ಟಿದ್ದಾರೆ. ಅದರ ಸರಿಯಾದ ಕ್ರಮ ಯಾವುದು ಅಂತ. ವಿಷಯ ವಸ್ತುಗಳು, ಕ್ರಿಯೆಗಳು, ಉತ್ಪನ್ನಗಳು, ಅಥವಾ ಉತ್ಪನ್ನಗಳು, ಕ್ರಿಯೆಗಳು, ವಿಷಯ ವಸ್ತುಗಳು, ಕ್ರಿಯೆಗಳು, ವಿಷಯ ವಸ್ತುಗಳು, ಉತ್ಪನ್ನಗಳು, ಕ್ರಿಯೆಗಳು, ಉತ್ಪನ್ನಗಳು, ವಿಷಯ ವಸ್ತುಗಳು. ಓಕೆನಾ. ಇವುಗಳಲ್ಲಿ ಸರಿಯಾದ ಒಂದು ಕ್ರಮ ಯಾವುದು ಅಂತ ನೋಡ್ತಾ ಹೋದ್ರೆ ಆಪ್ಷನ್ ಎ, ವಿಷಯ ವಸ್ತುಗಳು ಮೊದಲಿಗೆ ಬರ್ತದೆ, ಕ್ರಿಯೆಗಳು ಅನಂತರ ಉತ್ಪನ್ನಗಳು ಬರುವಂಥದ್ದು. ಓಕೆನಾ. ಇದು ಗಿಲ್ಫ್ರೆಡ್ ರವರ ಬುದ್ಧಿಶಕ್ತಿ ಮಾದರಿಯ 3 ಪ್ರಮುಖ ಆಯಾಮಗಳು. ಯಾವ್ದ್ಯಾವುದು? ವಿಷಯ ವಸ್ತುಗಳು, ಕ್ರಿಯೆಗಳು, ಉತ್ಪನ್ನಗಳು. ಓಕೆನಾ. ರೇವನ್ಸ್ ಪ್ರೋಗ್ರೆಸಿವ್ ಮ್ಯಾಟ್ರಿಸಿಸ್ ಪರೀಕ್ಷೆಯು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ. ವ್ಯಕ್ತಿತ್ವ ಪರೀಕ್ಷೆ, ಸೃಜನಾತ್ಮಕ ಪರೀಕ್ಷೆ, ಮನೋಧೋರಣೆ ಪರೀಕ್ಷೆ, ಬುದ್ಧಿಶಕ್ತಿ ಪರೀಕ್ಷೆ. ಓಕೆನಾ. ರೇವನ್ಸ್ ಪ್ರೋಗ್ರೆಸಿವ್ ಮ್ಯಾಟ್ರಿಸಿಸ್ ಅನ್ನುವಂಥ ಪರೀಕ್ಷೆ ಯಾವುದಕ್ಕೆ ಸಂಬಂಧಿಸಿದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಬುದ್ಧಿಶಕ್ತಿ ಪರೀಕ್ಷೆಗೆ ಸಂಬಂಧಿಸಿರುವಂಥದ್ದು. ನೆನಪಿರ್ಲಿ, ತುಂಬಾ ಇಂಪಾರ್ಟೆಂಟ್ ಆಗುವಂಥದ್ದು. ಓಕೆನಾ. ರೇವನ್ಸ್ ಪ್ರೋಗ್ರೆಸಿವ್ ಮ್ಯಾಟ್ರಿಸಿಸ್ ಪರೀಕ್ಷೆ ಎನ್ನುವುದು ಬುದ್ಧಿಶಕ್ತಿಗೆ ಸಂಬಂಧಿಸಿದಂಥ ಪರೀಕ್ಷೆ ಆಗಿರುವಂಥದ್ದು. ಸಿಗ್ಮಂಡ್ ಫ್ರಾಯ್ಡ್ ರವರು ಅಭಿವೃದ್ಧಿಪಡಿಸಿದ ವ್ಯಕ್ತಿತ್ವ ಸಿದ್ಧಾಂತ ಯಾವುದು ಅಂತ ಪ್ರಶ್ನೆ. ವೈಯಕ್ತಿಕ ಮನೋವಿಜ್ಞಾನ ಸಿದ್ಧಾಂತ, ವಿಶ್ಲೇಷಣಾತ್ಮಕ ಮನೋವಿಜ್ಞಾನ ಸಿದ್ಧಾಂತ, ಮನೋವಿಶ್ಲೇಷಣಾತ್ಮಕ ಸಿದ್ಧಾಂತ, ಅಭಿಪ್ರೇರಣಾ ಸಿದ್ಧಾಂತ. ಸಿಗ್ಮಂಡ್ ಫ್ರಾಯ್ಡ್ ರವರು ಅಭಿವೃದ್ಧಿಪಡಿಸಿದಂಥ ವ್ಯಕ್ತಿತ್ವ ಸಿದ್ಧಾಂತ. ಸೊ ಈ ಪ್ರಶ್ನೆಗೆ ಆಪ್ಷನ್ ಸಿ, ಮನೋ ವಿಶ್ಲೇಷಣಾತ್ಮಕ ಸಿದ್ಧಾಂತ ಅನ್ನುವುದು ಸರಿಯಾದ ಆಯ್ಕೆ ಆಗುವಂಥದ್ದು. ಮುಂದಿನ ಪ್ರಶ್ನೆ. ರಾಬರ್ಟ್ ಎಂ ಗಾಗ್ನೆ ರವರ ಕಲಿಕೆಯ ವರ್ಗೀಕರಣದಲ್ಲಿ 8ನೆಯ ಕಲಿಕೆ. ಓಕೆನಾ. ರಾಬರ್ಟ್ ಎಂ ಗಾಗ್ನೆ ರವರ ಕಲಿಕೆಯ ವರ್ಗೀಕರಣದಲ್ಲಿ 8ನೆಯ ಕಲಿಕೆ ಯಾವುದು? ಪರಿಕಲ್ಪನಾ ಕಲಿಕೆ, ಶಾಬ್ದಿಕ ಸಹಚರ್ಯ ಕಲಿಕೆ, ಉದ್ದೀಪನ ಅನುಕ್ರಿಯೆ ಕಲಿಕೆ, ಸಮಸ್ಯೆ ಪರಿಹಾರ ಕಲಿಕೆ.
ಇದರಲ್ಲಿ 8ನೇ ಕಲಿಕೆ ಯಾವುದು ಅಂತ ಈ ಆಯ್ಕೆಗಳಲ್ಲಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಮಸ್ಯೆ ಪರಿಹಾರ ಕಲಿಕೆ, ಆಪ್ಷನ್ ಡಿ ಸರಿಯಾದ ಉತ್ತರ ಆಗುವಂಥದ್ದು. ಓಕೆನಾ. 13ನೇ ಪ್ರಶ್ನೆ, ವೇಗವರ್ಧನೆ ಶೈಕ್ಷಣಿಕ ಅವಕಾಶಗಳು ಈ ಮಕ್ಕಳಿಗೆ ಸಂಬಂಧಿಸಿದೆ. ವೇಗವರ್ಧನೆ ಶೈಕ್ಷಣಿಕ ಅವಕಾಶಗಳು ಈ ಮಕ್ಕಳಿಗೆ ಸಂಬಂಧಿಸಿರುವಂಥದ್ದು. ಆಯ್ಕೆಗಳನ್ನು ನೋಡ್ತಾ ಹೋದ್ರೆ ಪ್ರತಿಭಾವಂತ ಮಕ್ಕಳಿಗೆ, ಸೃಜನಶೀಲ ಮಕ್ಕಳಿಗೆ, ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ, ಸಾಮಾನ್ಯ ಮಕ್ಕಳಿಗೆ. ವೇಗವರ್ಧನೆಯನ್ನ ನಾವು ಯಾವ ಮಕ್ಕಳಿಗೆ ಕೊಡಬೇಕಾಗ್ತದೆ ಅಂತ ಅಂದ್ರೆ ಆಪ್ಷನ್ ಎ, ಪ್ರತಿಭಾವಂತ ಮಕ್ಕಳಿಗೆ ವೇಗವರ್ಧನೆಯನ್ನ ಕೊಡಬೇಕಾಗಿರುವಂಥದ್ದು. ಗಣಿತಶಾಸ್ತ್ರದಲ್ಲಿ ಪಡೆದ ಜ್ಞಾನವು ಭೌತಶಾಸ್ತ್ರದ ಸಮಸ್ಯೆಗಳನ್ನು ಬಿಡಿಸಲು ಸಹಾಯವಾಗುವುದು. ಈ ಉದಾಹರಣೆಗೆ ಸೂಕ್ತವಾದ ಕಲಿಕಾ ವರ್ಗಾವಣೆ. ಓಕೆನಾ. ಗಣಿತಶಾಸ್ತ್ರದಲ್ಲಿ ಕಲಿತಂತಹ ಜ್ಞಾನವು ಭೌತಶಾಸ್ತ್ರ ಸಮಸ್ಯೆಗಳನ್ನು ಬಿಡಿಸುವ ಸಂದರ್ಭದಲ್ಲಿ ನಮಗೆ ಸಹಾಯವನ್ನ ಮಾಡುವಂಥದ್ದು. ಸೊ ಅದು ಯಾವ ರೀತಿಯ ಒಂದು ಕಲಿಕಾ ವರ್ಗಾವಣೆ ಆಗ್ತದೆ ಅಂತ, ಧನಾತ್ಮಕ ವರ್ಗಾವಣೆ, ಋಣಾತ್ಮಕ ವರ್ಗಾವಣೆ, ಶೂನ್ಯ ವರ್ಗಾವಣೆ, ಪಾರ್ಶ್ವ ವರ್ಗಾವಣೆ. ಓಕೆನಾ. ಯಾವ ರೀತಿಯ ವರ್ಗಾವಣೆ ಆಗುವಂಥದ್ದು? ಸೊ ಈ ಪ್ರಶ್ನೆಗೆ ಆಪ್ಷನ್ ಎ, ಧನಾತ್ಮಕ ವರ್ಗಾವಣೆ ಆಗುವಂಥದ್ದು. ಗಣಿತದಲ್ಲಿ ಕಲಿತಂತಹ ಜ್ಞಾನವು ಭೌತಶಾಸ್ತ್ರದ ಸಮಸ್ಯೆಗಳನ್ನು ಬಿಡಿಸುವಲ್ಲಿ ಸಹಾಯ ಮಾಡುವಂಥದ್ದು. ಅದನ್ನು ನಾವು ಧನಾತ್ಮಕ ವರ್ಗಾವಣೆ ಅಂತ ಕರಿತೀವಿ. 15ನೇ ಪ್ರಶ್ನೆ, ಅಕ್ಷರ ರಚನೆಯಲ್ಲಿ ವ್ಯತ್ಯಾಸ, ಅಸಮಂಜಸ, ಅಂತರ ಮತ್ತು ಅನಿಯಮಿತ ಜೋಡಣೆಯು ಈ ಕೆಳಗಿನ ಯಾವ ಕಲಿಕಾ ನ್ಯೂನತೆಯ ಲಕ್ಷಣ? ಅಕ್ಷರವನ್ನು ನಾವು ಬರಿಬೇಕಾದ್ರೆ ಅಲ್ಲಿ ವ್ಯತ್ಯಾಸವನ್ನು ಮಾಡುವಂಥದ್ದು, ಸರಿಯಾದ ರೀತಿಯಲ್ಲಿ ಬರೀಲಿಕ್ಕೆ ಸಾಧ್ಯ ಆಗದಿರುವಂಥದ್ದು, ಅಥವಾ ಒಂದು ನಿಯಮಿತವಾದ ರೀತಿಯಲ್ಲಿ ಬರವಣಿಗೆಯನ್ನ ಬರೀಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಒಂದು ಕಲಿಕಾ ನ್ಯೂನತೆಯನ್ನ ಏನಂತ ಕರಿತೀವಿ ಅಂತ, ಡಿಸ್ಕ್ಯಾಲ್ಕುಲಿಯಾ, ಡಿಸ್ಗ್ರಾಫಿಯಾ, ಡಿಸ್ಲೆಕ್ಸಿಯಾ, ಡಿಸ್ಫಾಷಿಯಾ. ಓಕೆನಾ. ಈ 4 ನ್ಯೂನತೆಗಳಿದ್ದಾವೆ, ಕಲಿಕಾ ನ್ಯೂನತೆಗಳು. ಇದರಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ, ಈ ರೀತಿಯ ಸಮಸ್ಯೆ ಇರುವಂತಹ ಅಥವಾ ಕಲಿಕಾ ನ್ಯೂನತೆ ಇರುವಂತಹ ಲಕ್ಷಣ ಯಾವುದು ಅಂತಂದ್ರೆ ಡಿಸ್ಗ್ರಾಫಿ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಆಪ್ಷನ್ ಬಿ, ಬರವಣಿಗೆಗೆ ಸಂಬಂಧಿಸಿದಂಥ ಒಂದು ಕಲಿಕಾ ನ್ಯೂನತೆ ಆಗಿರುವಂಥದ್ದು. ಸ್ನೇಹಿತರೆ, ನಾವು ಕಲಿಕಾ ನ್ಯೂನತೆಗೆ ಸಂಬಂಧಿಸಿದಂಥ 2 ವಿಡಿಯೋಗಳನ್ನು ಮಾಡಿದ್ದೀವಿ. ನೀವು ಆ ವಿಡಿಯೋಗಳನ್ನು ನೋಡಿದೆ ಆದಲ್ಲಿ ಈ ಒಂದು ಕಲಿಕಾ ನ್ಯೂನತೆಯ ಯಾವ ಒಂದು ಗೊಂದಲವೂ ಕೂಡ ನಿಮಗೆ ಇರೋದಿಲ್ಲ. ಅಷ್ಟು ಒಂದು ಸುಲಭವಾದ ರೀತಿಯಲ್ಲಿ ನಾವು ವಿಡಿಯೋವನ್ನು ಮಾಡಿದ್ದೀವಿ. ದಯವಿಟ್ಟು ನೀವು ಆ ವಿಡಿಯೋವನ್ನು ನೋಡೋ ಮೂಲಕ ಇದರ ಒಂದು ಸಮಸ್ಯೆಯನ್ನು ಅಥವಾ ಈ ಒಂದು ಕಲಿಕಾ ನ್ಯೂನತೆಯ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರವನ್ನು ಕೊಡ್ಬೋದು ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಕೌಶಲ್ಯವು ತನ್ನ ಅತ್ಯುನ್ನತ ಮಟ್ಟದ ಪ್ರಾವೀಣ್ಯತೆಯನ್ನ ಸಾಧಿಸಿ ಕ್ಷಿಪ್ರ ಕ್ರಿಯೆಯನ್ನ ತಂತಾನೆ ಹಾಗೂ ನಿರಂತರವಾಗಿ ನಿರ್ವಹಿಸುವ ಮನೋಚಾಲಕ ವಲಯದ ಹಂತ. ಕೌಶಲ್ಯವು ತನ್ನ ಅತ್ಯುನ್ನತ ಮಟ್ಟದ ಪ್ರಾವೀಣ್ಯತೆಯನ್ನ ಸಾಧಿಸಿ, ಓಕೆನಾ, ಕ್ಷಿಪ್ರ ಕ್ರಿಯೆಯನ್ನು ತಂತಾನೆ ಹಾಗೂ ನಿರಂತರವಾಗಿ ನಿರ್ವಹಿಸುವಂತಹ ಮನೋಚಾಲಕ ವಲಯದ ಹಂತ ಯಾವುದು? ಆಯ್ಕೆಗಳನ್ನು ನೋಡೋಣ. ಅನುಕರಣೆ, ನಿಖರತೆ, ಸ್ವಾಭಾವೀಕರಣ, ಕೈಚಳಕ. ಅನುಕರಣೆ, ನಿಖರತೆ, ಸ್ವಾಭಾವೀಕರಣ, ಕೈಚಳಕ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾವು ನೋಡ್ತಾ ಹೋದ್ರೆ ಆಪ್ಷನ್ ಸಿ, ಸ್ವಾಭಾವೀಕರಣ ಅನ್ನೋದು ಸರಿಯಾದ ಉತ್ತರ ಆಗುವಂಥದ್ದು. ಓಕೆನಾ. ಇವೆಲ್ಲವನ್ನು ಕೂಡ ನಾವು ಡೀಪ್ ಆಗಿ ಒಂದೊಂದೇ ಆಗಿ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಬ್ಲೂಮನ್ ಮನೋಜನ್ಯ ವಲಯವು ಈ ಕೆಳಗಿನ ಯಾವ ಸಾಮರ್ಥ್ಯವನ್ನ ಒಳಗೊಂಡಿದೆ? ಬ್ಲೂಮನ್ ಮನೋಜನ್ಯ ವಲಯ, ಓಕೆನಾ, ಈ ಕೆಳಗಿನ ಯಾವ ಸಾಮರ್ಥ್ಯವನ್ನ ಒಳಗೊಂಡಿರುವಂಥದ್ದು? ಭೌತಿಕ ಸಾಮರ್ಥ್ಯಗಳು, ದೈಹಿಕ ಮತ್ತು ಕೈಚಳಕದ ಕೌಶಲ್ಯಗಳು, ಮನೋಧೋರಣೆ, ಮೌಲ್ಯ ಮತ್ತು ಆಸಕ್ತಿಗಳು, ಸೃಜನಾತ್ಮಕ ಸಾಮರ್ಥ್ಯಗಳು. ಬ್ಲೂಮನ್ ಮನೋಜನ್ಯ ವಲಯವು ಒಳಗೊಂಡಿರುವಂತಹ ಸಾಮರ್ಥ್ಯ ಆಪ್ಷನ್ ಬಿ, ದೈಹಿಕ ಮತ್ತು ಕೈಚಳಕದ ಕೌಶಲ್ಯಗಳು. ಈ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುವಂಥದ್ದು. ವಿದ್ಯಾರ್ಥಿಯ ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ ಮುಂತಾದ ಕ್ಷೇತ್ರಗಳಲ್ಲಿ ಉಂಟಾಗುವ ಬದಲಾವಣೆಯನ್ನ ಅಳೆಯುವ ಪರೀಕ್ಷೆ. ಓಕೆನಾ. ವಿದ್ಯಾರ್ಥಿಯ ಜ್ಞಾನ ಆಗಿರ್ಬೋದು, ತಿಳುವಳಿಕೆ ಆಗಿರ್ಬೋದು, ಅನ್ವಯ, ಕೌಶಲ್ಯ ಇವೆಲ್ಲವನ್ನು ಕೂಡ ಅಥವಾ ಇಲ್ಲಿ ಉಂಟಾಗುವಂತಹ ಬದಲಾವಣೆಯನ್ನ ಅಳೆಯುವಂತಹ ಪರೀಕ್ಷೆಗಳು ಯಾವುದು ಅಂತ ನೋಡ್ತಾ ಹೋದ್ರೆ ಸಾಧನಾ ಪರೀಕ್ಷೆ, ನೈದಾನಿಕ ಪರೀಕ್ಷೆ, ಪೂರ್ವ ಸೂಚಕ ಪರೀಕ್ಷೆ, ಕಾರ್ಯನಿರ್ವಹಣಾ ಪರೀಕ್ಷೆ. ಈ 4 ಆಯ್ಕೆಗಳಲ್ಲಿ ಒಂದು ವಿದ್ಯಾರ್ಥಿಯ ಬದಲಾವಣೆಯನ್ನು ಅಳೆಯುವಂಥ ಪರೀಕ್ಷೆ ಯಾವುದು ಅಂತ ಅಂದರೆ ಅದು ಸಾಧನಾ ಪರೀಕ್ಷೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗುವಂಥದ್ದು. ಓಕೆನಾ. ವಿದ್ಯಾರ್ಥಿಯ ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ್ಯ ಇವೆಲ್ಲವನ್ನು ಕೂಡ ಅಳೆಯುವಂಥ ಪರೀಕ್ಷೆ ಯಾವುದು? ಸಾಧನಾ ಪರೀಕ್ಷೆ. 19ನೇ ಪ್ರಶ್ನೆ,
ಈ ಕೆಳಗಿನವುಗಳಲ್ಲಿ ಅನ್ವಯಕ್ಕೆ ಸಂಬಂಧಪಟ್ಟಂತೆ ವರ್ಧನಾ ಫಲವನ್ನು ಒಳಗೊಂಡಿರುವಂತಹ ವಾಕ್ಯ. ಓಕೆನಾ, ಈ ಕೆಳಗಿನ ಕೊಟ್ಟಿರುವಂತಹ ಒಂದು ಅನ್ವಯಕ್ಕೆ ಸಂಬಂಧಪಟ್ಟಂತೆ ವರ್ಧನಾ ಫಲವನ್ನು ಒಳಗೊಂಡಿರುವಂತಹ ವಾಕ್ಯ ಯಾವುದು ಅಂತ ನೋಡ್ತಾ ಹೋದ್ರೆ ಆಪ್ಷನ್ಗಳು: ವಿದ್ಯಾರ್ಥಿ ಪ್ರಜಾಪ್ರಭುತ್ವವನ್ನು ವ್ಯಾಖ್ಯಾನಿಸುವನು, ವಿದ್ಯಾರ್ಥಿ ಚುನಾವಣೆಯ ಅರ್ಥವನ್ನ ಸ್ಮರಿಸುವನು, ವಿದ್ಯಾರ್ಥಿ ಹೂವಿನಿಂದ ಚಿತ್ರವನ್ನು ಬಿಡಿಸುವನು, ವಿದ್ಯಾರ್ಥಿ ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು ಎಂಬ ಸಾಮಾನ್ಯೀಕರಣಕ್ಕೆ ಬರುವನು. ನೋಡಿ, ಇದಕ್ಕೆ ವರ್ಧನಾ ಫಲವನ್ನು ಒಳಗೊಂಡಿರುವಂಥ ವಾಕ್ಯ ಯಾವುದು ಅಂತ ನೋಡ್ತಾ ಹೋದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ವಿದ್ಯಾರ್ಥಿ ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು ಎಂಬ ಸಾಮಾನ್ಯೀಕರಣಕ್ಕೆ ಬರುವನು ಅನ್ನೋದು ಸರಿಯಾದ ವಾಕ್ಯವಾಗುವಂಥದ್ದು. 20ನೇ ಪ್ರಶ್ನೆ: ಸಾಮಾನ್ಯ ಮಕ್ಕಳ ಬುದ್ಧಿಶಕ್ತಿ ಸೂಚ್ಯಂಕ ಅಥವಾ ಐಕ್ಯೂದ ವ್ಯಾಪ್ತಿ ಎಷ್ಟಿರ್ತದೆ ಅಂತ. ಓಕೆನಾ, ಸಾಮಾನ್ಯ ಮಕ್ಕಳ ಒಂದು ಬುದ್ಧಿಶಕ್ತಿ ಸೂಚ್ಯಂಕ ಎಷ್ಟಿರ್ತದೆ ಅಂತ. 80ರಿಂದ 90ರ ನಡುವೆ ಇರುವಂಥದ್ದು, 120ರಿಂದ 130ರ ನಡುವೆ, 70ರಿಂದ 80ರ ನಡುವೆ ಇರುವಂಥದ್ದು, 90ರಿಂದ 110ರ ನಡುವೆ ಇರುವಂಥದ್ದು ಸಾಮಾನ್ಯ ಮಕ್ಕಳ ಬುದ್ಧಿಶಕ್ತಿ ಸೂಚ್ಯಂಕ. ಸೊ ಅದರ ವ್ಯಾಪ್ತಿ ಎಷ್ಟು ಅಂತ ನೋಡ್ತಾ ಹೋದ್ರೆ ಆಪ್ಷನ್ ಡಿ, 90ರಿಂದ 110ರ ನಡುವೆ ಇರುವಂಥದ್ದು. ಓಕೆನಾ, ನೆಕ್ಸ್ಟ್ ಕ್ವಶನ್ ನೋಡೋಣ. ಒಳನೋಟ ಕಲಿಕೆಗೆ ಯಾವ ಬೋಧನಾ ಸೂತ್ರವು ಉತ್ತಮ ಉದಾಹರಣೆಯಾಗಿದೆ? ಒಳನೋಟ ಕಲಿಕೆಗೆ ಯಾವ ಬೋಧನಾ ಸೂತ್ರವನ್ನ ನಾವು ಬಳಸ್ಕೋಬಹುದು ಅಂತ. ಇಡಿಯಿಂದ ಬಿಡಿಯ ಕಡೆಗೆ, ಸರಳದಿಂದ ಸಂಕೀರ್ಣದ ಕಡೆಗೆ, ಸುಲಭದಿಂದ ಕಠಿಣದ ಕಡೆಗೆ, ಮೂರ್ತದಿಂದ ಅಮೂರ್ತದ ಕಡೆಗೆ. ಒಳನೋಟ ಕಲಿಕೆಗೆ ಉತ್ತಮ ಬೋಧನಾ ವಿಧಾನ ಅಥವಾ ಬೋಧನಾ ಸೂತ್ರ ಯಾವುದು ಅಂತ ನೋಡ್ತಾ ಹೋದ್ರೆ ಆಪ್ಷನ್ ಎ, ಇಡಿಯಿಂದ ಬಿಡಿಯ ಕಡೆಗೆ ನೋಡುವಂಥದ್ದು. ಓಕೆನಾ, ಪಾಠ ಯೋಜನೆಯು ಬೋಧನೆಯ ಕ್ರಿಯಾಪೂರ್ವ ಹಂತ, ಬೋಧನೆಯ ಅಂತರ್ಕ್ರಿಯಾ ಹಂತ, ಬೋಧನೆಯ ಕ್ರಿಯಾನಂತರದ ಹಂತ, ಬೋಧನೆಯ ವರ್ಗೀಕರಣದ ಹಂತ. ಪಾಠ ಯೋಜನೆಯು ಯಾವ ಹಂತದಲ್ಲಿ ಇರುವಂಥದ್ದು ಅಂತ. ಬೋಧನೆಯ ಕ್ರಿಯಾಪೂರ್ವ ಹಂತನ ಅಥವಾ ಬೋಧನೆಯ ಅಂತರ್ಕ್ರಿಯಾ ಹಂತನ, ಬೋಧನೆಯ ಕ್ರಿಯಾನಂತರದ ಹಂತನ, ಬೋಧನೆಯ ವರ್ಗೀಕರಣದ ಹಂತನ. ಈ 4 ಆಯ್ಕೆಗಳಲ್ಲಿ ಪಾಠ ಯೋಜನೆಯು ಬೋಧನೆಯ ಕ್ರಿಯಾಪೂರ್ವ ಹಂತ ಆಗಿರುವಂಥದ್ದು ಆಪ್ಷನ್ ಎ. 23ನೇ ಪ್ರಶ್ನೆ: ಪುನರ್ಬಲನ ಕೌಶಲ್ಯದಲ್ಲಿ ಚಪ್ಪಾಳೆ ಹೊಡೆಯುವುದು ಈ ಕೆಳಗಿನ ಯಾವ ಪುನರ್ಬಲನದ ಉದಾಹರಣೆ? ಪುನರ್ಬಲನ ಕೌಶಲ್ಯದಲ್ಲಿ ಚಪ್ಪಾಳೆ ಹೊಡೆಯುವಂಥದ್ದು ಕೆಳಗಿನ ಯಾವ ಪುನರ್ಬಲನದ ಉದಾಹರಣೆ ಆಗುವಂಥದ್ದು? ಆಯ್ಕೆಗಳು: ಧನಾತ್ಮಕ ಶಾಬ್ದಿಕ ಪುನರ್ಬಲನ, ಋಣಾತ್ಮಕ ಶಾಬ್ದಿಕ ಪುನರ್ಬಲನ, ಧನಾತ್ಮಕ ಅಶಾಬ್ದಿಕ ಪುನರ್ಬಲನ, ಋಣಾತ್ಮಕ ಅಶಾಬ್ದಿಕ ಪುನರ್ಬಲನ. ಚಪ್ಪಾಳೆ ಹೊಡೆಯುವಂಥದ್ದು ಯಾವ ರೀತಿಯ ಪುನರ್ಬಲನಕ್ಕೆ ಒಂದು ಉದಾಹರಣೆ ಆಗುವಂಥದ್ದು ಅಂತ. ಸೊ ಈ ಪ್ರಶ್ನೆಗೆ ಆಪ್ಷನ್ ಸಿ, ಧನಾತ್ಮಕ ಅಶಾಬ್ದಿಕ ಪುನರ್ಬಲನ. ಓಕೆನಾ, ಆಪ್ಷನ್ ಸಿ ಸರಿಯಾದ ಉತ್ತರ ಆಗುವಂಥದ್ದು. 24ನೇದು ಪುನರ್ ಕೇಂದ್ರೀಕರಣ ಮತ್ತು ಪುನರ್ ನಿರ್ದೇಶನ ಈ ಕೆಳಗಿನ ಯಾವ ಕೌಶಲದ ಘಟಕಾಂಶಗಳು? ಪುನರ್ ಕೇಂದ್ರೀಕರಣ, ಪುನರ್ ನಿರ್ದೇಶನ ಇದು ಈ ಕೆಳಗಿನ ಯಾವ ಕೌಶಲದ ಘಟಕಾಂಶಗಳು ಅಂತ ಪ್ರಶ್ನೆ ಇರುವಂಥದ್ದು. ಪಾಠ ಪೀಠಿಕೆ ಕೌಶಲ, ಶೋಧನಾತ್ಮಕ ಪ್ರಶ್ನೆಗಳನ್ನು ಕೇಳುವ ಕೌಶಲ, ವಿವರಣಾ ಕೌಶಲ, ಉದ್ದೀಪನ ಬದಲಾವಣೆಯ ಕೌಶಲ. ಪುನರ್ ಕೇಂದ್ರೀಕರಣ ಮತ್ತು ಪುನರ್ ನಿರ್ದೇಶನ ಇದು ಯಾವ ರೀತಿಯ ಕೌಶಲದ ಘಟಕಾಂಶಗಳು ಅಂತ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಶೋಧನಾತ್ಮಕ ಪ್ರಶ್ನೆಗಳನ್ನು ಕೇಳುವಂತಹ ಕೌಶಲ. ಓಕೆನಾ, ಮುಂದಿನ ಪ್ರಶ್ನೆ: ವ್ಯಕ್ತಿಯ ಬಾಹ್ಯ ವರ್ತನೆಯನ್ನು ಅಳೆಯಲು ಉಪಯೋಗಿಸುವಂತಹ ಮೌಲ್ಯಮಾಪನ ತಂತ್ರ. ವ್ಯಕ್ತಿಯ ಬಾಹ್ಯ ವರ್ತನೆಗಳನ್ನು ಅಳೆಯಲು ಬಳಸುವಂತಹ ಅಥವಾ ಉಪಯೋಗಿಸುವಂತಹ ಮೌಲ್ಯಮಾಪನ ತಂತ್ರ ಯಾವುದು ಅಂದರೆ ಸಂದರ್ಶನ ತಂತ್ರ, ಸಮಾಜ ಮಿತಿ ತಂತ್ರ, ವೀಕ್ಷಣಾ ತಂತ್ರ, ಪ್ರಕ್ಷೇಪಣ ತಂತ್ರ. ಬಾಹ್ಯ ವರ್ತನೆಯನ್ನು ನಾವು ಅಳಿಬೇಕು ಅಂತಂದರೆ ಯಾವ ಒಂದು ಮೌಲ್ಯಮಾಪನ ತಂತ್ರವನ್ನು ಬಳಸಬೇಕು ಅಂದರೆ ಆಪ್ಷನ್ ಸಿ, ವೀಕ್ಷಣಾ ತಂತ್ರವನ್ನು ಬಳಸುವಂಥದ್ದು. ಓಕೆನಾ, 26ನೇ ಪ್ರಶ್ನೆ: ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸನದಲ್ಲಿ ಅನುವಂಶೀಯತೆಯ ಮತ್ತು ಪರಿಸರಕ್ಕೆ ಇರುವಂತಹ ಸಂಬಂಧವನ್ನು ತೋರಿಸುವಂತಹ ಸಮೀಕರಣ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸದಲ್ಲಿ ಅನುವಂಶೀಯತೆಯ ಪಾತ್ರ ಮತ್ತು ಪರಿಸರದ ಪಾತ್ರ ಇವುಗಳ ಸಂಬಂಧವನ್ನು ತೋರಿಸುವಂಥ ಸಮೀಕರಣ ಯಾವುದು ಅಂತಂದರೆ ಅನುವಂಶೀಯತೆ ಪ್ಲಸ್ ಪರಿಸರ, ಅನುವಂಶೀಯತೆ ಮೈನಸ್ ಪರಿಸರ, ಅನುವಂಶೀಯತೆ ಇಂಟು ಪರಿಸರ, ಅನುವಂಶೀಯತೆ ಡಿವೈಡೆಡ್ ಬೈ ಪರಿಸರ. ಸೊ ಈ ಆಯ್ಕೆಗಳಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ.
ಓಕೆನಾ. ಅನುವಂಶತೆ ಇಂಟು ಪರಿಸರ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ, ಒಬ್ಬ ವಿದ್ಯಾರ್ಥಿಯ ಸಾಧನೆಯನ್ನು ಅದೇ ತರಗತಿಯ ಇತರೆ ವಿದ್ಯಾರ್ಥಿಗಳ ಗುಂಪಿಗೆ ಹೋಲಿಸಿ ಅವನ ಸಾಮರ್ಥ್ಯವನ್ನ ನಿರ್ಧರಿಸುವಂತ ಪರೀಕ್ಷೆ. ಆಯ್ಕೆಗಳು: ಮಾನದಂಡ ಆಧಾರಿತ ಪರೀಕ್ಷೆ, ನೈದಾನಿಕ ಪರೀಕ್ಷೆ, ಪೂರ್ವ ಸೂಚಕ ಪರೀಕ್ಷೆ, ಪ್ರಮಾಣಕ ಆಧಾರಿತ ಪರೀಕ್ಷೆ. ಒಬ್ಬ ವಿದ್ಯಾರ್ಥಿಯ ಸಾಧನೆಯನ್ನ ಅದೇ ತರಗತಿಯ ಇತರೆ ವಿದ್ಯಾರ್ಥಿಗಳ ಗುಂಪಿಗೆ ಹೋಲಿಕೆ ಮಾಡಿ ಸಾಮರ್ಥ್ಯವನ್ನು ನಿರ್ಧರಿಸುವಂತ ಪರೀಕ್ಷೆ ಯಾವುದು ಅಂತ ಅಂದ್ರೆ ಪ್ರಮಾಣಕ ಆಧಾರಿತ ಪರೀಕ್ಷೆ ಅನ್ನೋದು ಸರಿಯಾದ ಉತ್ತರ ಆಗುವಂಥದ್ದು. ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆನಾ. ವೈಗೋಟಸ್ಕಿ ರವರ ಪ್ರಕಾರ ಈ ಕೆಳಗಿನ ಚಿತ್ರದಲ್ಲಿ ಯಾವ ಅಕ್ಷರವು ಸಮೀಪದ ಅಭಿವೃದ್ಧಿ ವಲಯವನ್ನ ಪ್ರತಿನಿಧಿಸುತ್ತದೆ? ವೈಗೋಟಸ್ಕಿ ರವರ ಪ್ರಕಾರ ಈ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಸಮೀಪದ ಅಭಿವೃದ್ಧಿ ವಲಯವನ್ನ ಸೂಚಿಸುವಂತ ಅಕ್ಷರ ಯಾವುದು ಅಂತ ABCD ಅಂತ 4 ಒಂದು ಅಕ್ಷರಗಳನ್ನ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಆಪ್ಷನ್ ಬಿ ಅನ್ನೋದು ನೋಡಿ, ಈ ವಲಯ ಸಮೀಪದ ಅಭಿವೃದ್ಧಿ ವಲಯ ಆಗಿರುವಂಥದ್ದು ವೈಗೋಟ್ಸ್ಕಿ ರವರ ಪ್ರಕಾರ. ಮುಂದಿನ ಪ್ರಶ್ನೆ, ವಿದ್ಯಾರ್ಥಿಗಳು ಶಿಕ್ಷಕರು ನೀಡಿದ ಸಮಸ್ಯೆಯನ್ನು ಪರಿಹರಿಸುತ್ತಾರೆ. ಹಾಗಾದರೆ ಅವರು ಪಿಯಾಜೆ ರವರ ಜ್ಞಾನಾತ್ಮಕ ವಿಕಾಸದ ಈ ಕೆಳಗಿನ ಯಾವ ಹಂತಕ್ಕೆ ಸೇರಿದ್ದಾರೆ? ಶಿಕ್ಷಕರು ಕೊಡುವಂತ ಸಮಸ್ಯೆಯನ್ನ ವಿದ್ಯಾರ್ಥಿಗಳು ಪರಿಹಾರ ಮಾಡ್ತಾರೆ. ಸೊ ಹಾಗಾದ್ರೆ ಅವರು ಯಾವ ಹಂತದಲ್ಲಿ, ಜ್ಞಾನಾತ್ಮಕ ವಿಕಾಸದ ಯಾವ ಹಂತದಲ್ಲಿ ಇರುವಂಥದ್ದು ಅಂತ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಂಯೋಜನ ಗತಿ ಹಂತ, ಕಾರ್ಯರೂಪ ಹಂತ, ಮೂರ್ತ ಕಾರ್ಯಗಳ ಹಂತ, ಔಪಚಾರಿಕ ಕಾರ್ಯಗಳ ಹಂತ. ಓಕೆನಾ. ಈ 4 ಆಯ್ಕೆಗಳಿದ್ದಾವೆ. ಈ 4 ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ನೋಡ್ತಾ ಹೋದ್ರೆ ಆಪ್ಷನ್ ಡಿ ಔಪಚಾರಿಕ ಕಾರ್ಯಗಳ ಹಂತ ಅನ್ನೋದು ಸರಿಯಾದ ಉತ್ತರ ಆಗುವಂಥದ್ದು. ಓಕೆನಾ. ಶಿಕ್ಷಕರು ಕೊಡುವಂತ ಸಮಸ್ಯೆಯನ್ನ ವಿದ್ಯಾರ್ಥಿಗಳು ಬಗೆಹರಿಸ್ತಾ ಇದ್ದಾರೆ ಅಂತಂದ್ರೆ ಅವರು ಪಿಯಾಜೆ ರವರ ಈ ಔಪಚಾರಿಕ ಕಾರ್ಯಗಳ ಹಂತದಲ್ಲಿ ಇರುವಂಥದ್ದು. ಕೊನೆಯ ಪ್ರಶ್ನೆ, ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆ. ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಿಸಿದಂತ ತಪ್ಪಾದ ಹೇಳಿಕೆ ಯಾವುದು ಅಂತ ನೋಡ್ತಾ ಹೋಗೋಣ. ಬೆಳವಣಿಗೆಯು ವಿಕಾಸದ ಒಂದು ಭಾಗ. ವಿಕಾಸವು ಬೆಳವಣಿಗೆಯ ಒಂದು ಭಾಗ. ಓಕೆನಾ. ಬೆಳವಣಿಗೆ ನಿರಂತರವಾದದ್ದು, ಆದರೆ ವಿಕಾಸ ನಿರಂತರವಾದುದಲ್ಲ. ಬೆಳವಣಿಗೆ ನಿರಂತರವಾದುದಲ್ಲ, ಆದರೆ ವಿಕಾಸ ನಿರಂತರವಾದದ್ದು. ಓಕೆನಾ. ಈ 4 ಆಯ್ಕೆಗಳಿದಾವೆ. ಇದರಲ್ಲಿ ತಪ್ಪಾದ ಹೇಳಿಕೆ ಯಾವುದು ಅಂತ ನೋಡ್ತಾ ಹೋದ್ರೆ ಆಪ್ಷನ್ ಎ ಮತ್ತು ಬಿ ತಪ್ಪಾದ ಹೇಳಿಕೆನ, AC ತಪ್ಪಾದ ಹೇಳಿಕೆನ, BC ತಪ್ಪಾದ ಹೇಳಿಕೆನ, CD ತಪ್ಪಾದ ಹೇಳಿಕೆನ ನೋಡೋಣ. ಸೊ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಅಂದ್ರೆ ಬಿ ಮತ್ತು ಸಿ ಇವು ತಪ್ಪಾದ ಹೇಳಿಕೆಗಳು ಆಗಿರುವಂಥದ್ದು. ಅಂದ್ರೆ ವಿಕಾಸವು ಬೆಳವಣಿಗೆಯ ಒಂದು ಭಾಗ ಅನ್ನೋದು ತಪ್ಪಾಗಿದೆ, ಮತ್ತು ಬೆಳವಣಿಗೆ ನಿರಂತರವಾದದ್ದು ಆದರೆ ವಿಕಾಸ ನಿರಂತರವಾದುದಲ್ಲ ಅನ್ನೋದು ತಪ್ಪಾಗಿದೆ. ಓಕೆನಾ. ಯಾಕಂದ್ರೆ ಬೆಳವಣಿಗೆ ನಿರಂತರವಾದುದಲ್ಲ, ವಿಕಾಸ ನಿರಂತರವಾದದ್ದು. ಸೊ ಹಾಗಾಗಿ ಆಪ್ಷನ್ ಬಿ ಮತ್ತು ಸಿ ತಪ್ಪಾಗಿರುವಂಥದ್ದು. ಓಕೆನಾ. ಸ್ನೇಹಿತರೆ, ಇಲ್ಲಿಯ ತನಕ ನಾವು 2024ರಲ್ಲಿ ನಡೆದಂತಹ 6ರಿಂದ 8ನೇ ತರಗತಿಯ ಶಿಕ್ಷಕರಿಗೆ ಸಂಬಂಧಿಸಿದಂತಹ ಒಂದು TET ಪ್ರಶ್ನೆ ಪತ್ರಿಕೆಯ ಮನೋವಿಜ್ಞಾನ ಮತ್ತು ವಿಕಸನ ಎಂಬ ವಿಷಯಕ್ಕೆ ಸಂಬಂಧಿಸಿದಂಥ 30 ಪ್ರಶ್ನೆಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಇದೇ ರೀತಿಯ ನಿರಂತರ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ.